ನಮಸ್ಕಾರ. ಮುಖ್ಯಾಂಶಗಳು. 66ನೇ ಕ್ಷಯರೋಗ ಮುದ್ರೆ ಆಂದೋಲನಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ ಚಾಲನೆ. ನವೆಂಬರ್ 16ರಿಂದ 27ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ, ರಾಜ್ಯ ಸಚಿವ ಸಂಪುಟ ನಿರ್ಧಾರ. ಸರ್ಕಾರಿ ಇಲಾಖೆಗಳಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆಗೆ ಒತ್ತು, ಎಎಸ್ ಕಿರಣ್ ಕುಮಾರ್. ಹಾಗೂ ಕೆನಡಾದ ನೂತನ ಪ್ರಧಾನಿಯಾಗಿ ಜಸ್ಟಿನ್ ಟ್ರೂಡೋ ಆಯ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ವಾರ್ತೆಗಳ ವಿವರ. 66ನೇ ಕ್ಷಯರೋಗ ಮುದ್ರೆ ಆಂದೋಲನಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ ರಾಜಭವನದಲ್ಲಿಂದು ಚಾಲನೆ ನೀಡಿದರು. ಬಳಿಕ ಅವರು ಕಡು ಬಡವರಿಗೆ ಅತ್ಯುತ್ತಮ ಹಾಗೂ ಅತಿ ಕಡಿಮೆ ವೆಚ್ಚದಲ್ಲಿ ಕ್ಷಯರೋಗ ಚಿಕಿತ್ಸೆ ದೊರಕುತ್ತಿದೆ, ಕ್ಷಯರೋಗ ವಾಸಿ ಮಾಡಬಹುದಾದಂತಹ ಕಾಯಿಲೆ, ಈ ಬಗ್ಗೆ ಹೆಚ್ಚಿನ ಜನಜಾಗೃತಿ ಅಗತ್ಯ ಎಂದರು. क्योंकि आप सब लोग टीबी क्षेत्र में ही सेवा करते हैं और आपको काफी ज्ञान है. आज से 50 साल पहले ये टीबी जिसको हुआ था उसको हॉस्पिटलाइज करना पड़ता था. इंडोर पेशेंट की ट्रीटमेंट दी जाती थी. आज इंडोर पेशेंट की ट्रीटमेंट देने की जरूरत नहीं है, आउटडोर पेशेंट ही कर सकते हैं. ट्यूबरक्लोसिस इज अ क्यूरेबल डिसीज, ऐसा नहीं है अनक्यूरेबल है. ಆರೋಗ್ಯ ಸಚಿವ ಯುಟಿ ಖಾದರ್, ಕ್ಷಯರೋಗ ನಿರ್ಮೂಲನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮ ರೂಪಿಸಿದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ತಾಲೂಕು ಮತ್ತು ಜಿಲ್ಲಾಸ್ಪತ್ರೆವರೆಗೂ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ದೊಡ್ಡ ರೋಗ ಬಂದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಚಿಕಿತ್ಸೆ ಕೊಡುವಂಥದ್ದು. ಅದು ಆಲ್ರೆಡಿ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಒಂದು ಡಾಟ್ ಸೆಂಟರ್ ಕೂಡ ಇವತ್ತು ಡಾಟ್ ಸೆಂಟರ್ ಆಲ್ಸೋ. ಬಿಫೋರ್ ವೇರ್ TB ಸೆಂಟರ್ ಅನ್ನೋದು ಸಪ್ರೇಟ್ ಆದ ಜಾಗ ಮತ್ತು ಹಾಸ್ಪಿಟಲ್ ಇತ್ತು. ಈಗ ಮೇಂಟೆನೆನ್ಸ್ ಬೇರೆ ಬೇರೆ ವಿಚಾರ ಒಂದು ಹಂತಕ್ಕೆ ಬಿಟ್ಟಿದೆ. ಯಾಕಂದರೆ ಪೇಷಂಟ್ ಕಡಿಮೆ ಇದ್ದಾಗ ಇದೆಲ್ಲ ಚಬರು ಸ್ವಾಭಾವಿಕ. ಮುಂದಿನ ತಿಂಗಳ 16ರಿಂದ 27ರವರೆಗೆ ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಟಿಬಿ ಜಯಚಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯ ನಂತರ ವಿವರ ನೀಡಿ, ಕಲಾಪ ಬೆಂಗಳೂರಿನಲ್ಲಿ ನಡೆಯಲಿದೆ. ವಿವಿಧ ಇಲಾಖೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಹುದ್ದೆಗಳ ನೇರ ನೇಮಕಾತಿ ನಿಯಮಕ್ಕೆ ತಿದ್ದುಪಡಿ ತರಲು ಸಂಪುಟ ಅನುಮೋದನೆ ನೀಡಿದೆ. ತಿದ್ದುಪಡಿಯನ್ವಯ ಎ ಮತ್ತು ಬಿ ದರ್ಜೆಯ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನವಿರಲಿದೆ. ಸಿ ಮತ್ತು ಡಿ ದರ್ಜೆಯ ನೇಮಕಾತಿಗೆ ಸಂದರ್ಶನವಿರುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸುವ ಅಂಕವೇ ಮಾನದಂಡವಾಗಿರುತ್ತದೆ ಎಂದರು. ರಾಜ್ಯಾದ್ಯಂತ 40 ಮೈಕ್ರಾನ್ಗಿಂತ ಕಡಿಮೆ ಇರುವ ಎಲ್ಲ ಬಗೆಯ ಪ್ಲಾಸ್ಟಿಕ್ ಉತ್ಪಾದನೆ, ಮಾರಾಟ ಹಾಗೂ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಹೇಳಿದರು. ಅಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡೋದ್ರ ಬಗ್ಗೆ ತೀರ್ಮಾನ ಆಯಿತು. ಈಗ 40 ಮೈಕ್ರಾನ್ 40 ಮೈಕ್ರಾನ್ಸಿನ ಕೆಳಗಿರೋ ಇರ್ತಕ್ಕಂಥದ್ದು ಅದು ಕರಗೋದು ಇಲ್ಲ. ಅದು ಎಸ್ಪೆಷಲಿ ಅದು ಈ ಬಣ್ಣದ ಬ್ಯಾಗು ಅಲ್ಲಿ ಇಲ್ಲಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಸ್ಬಿಟ್ಟಾಗ ಏನಾಗುತ್ತೆ, ಅದು ಕರಗದೇ ಇರೋದ್ರಿಂದ, ಡಿಗ್ರೇಡಬಲ್ ಅಲ್ಲದೆ ಇರೋದ್ರಿಂದ ಅಲ್ಲಿದ್ದ ಇದು ನೀರಡಿಯೋದು ಕಷ್ಟ ಆಗ್ತದೆ, ಇನ್ನೊಂದು ಕಷ್ಟ ಆಗುತ್ತೆ. ಈ ರೀತಿಯಾಗಿ ಅದು 40 ಮೈಕ್ರಾನ್ಸ್ಗಿಂತ ಕೆಳಗೆ ಅದನ್ನು ಇದು ಮಾಡೋದಂತಾಯಿತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಚೌಧರಿ ಬೀರೇಂದ್ರ ಸಿಂಗ್ ಬೆಂಗಳೂರಿನ ಗ್ಲೋಬಲ್ ವಿಲೇಜ್ನಲ್ಲಿಂದು ಖಾಸಗಿ ಸಂಸ್ಥೆಯ ಸಿಬ್ಬಂದಿ ತರಬೇತಿ ಕೇಂದ್ರ ಉದ್ಘಾಟಿಸಿ ಜಾಲತಾಣಕ್ಕೆ ಚಾಲನೆ ನೀಡಿದರು. ಬಳಿಕ ಯೋಜನೆಗಳನ್ನು ರೂಪಿಸಿ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಇಂತಹ ಸಂಸ್ಥೆಗಳು ದೇಶಕ್ಕೆ ಬಹಳ ಅತ್ಯಗತ್ಯವಾಗಿದೆ. ಮುಂಬರುವ ವರ್ಷಗಳಲ್ಲಿ ಗ್ರಾಮೀಣ ಬಡ ಕುಟುಂಬಗಳ 13 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದರು. in our nation's journey to build a skilled and inclusive India. This must be one of the best training centers.
ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಘನತ್ಯಾಜ್ಯ ಸಮಸ್ಯೆ ಪರಿಹರಿಸುವ ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸ್ಥಳೀಯ ಶಾಸಕರು ಹಾಗೂ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಳಿಕ ಸಚಿವರು ಕಸ ವಿಲೇವಾರಿಗಾಗಿ ಕೆಂಗೇರಿ ಬಳಿ 10 ಎಕರೆ ಪ್ರದೇಶದಲ್ಲಿ ನಿರ್ವಹಣಾ ಘಟಕ ತೆರೆಯಲಾಗುವುದು, ಪ್ಲಾಸ್ಟಿಕ್ ಬಳಕೆ ನಿಷೇಧ ಜಾರಿಗೆ ಬಂದಲ್ಲಿ 20% ಕಸದ ಸಮಸ್ಯೆ ಪರಿಹಾರವಾಗಲಿದೆ ಎಂದರು. ಪ್ರೊಸೆಸಿಂಗ್ ಮಾಡೋದಕ್ಕೆ ಕೊಡೋದು ಮತ್ತು ಉಳಿದಿರ್ತಕ್ಕಂಥ ಕಡೆ ಎಲ್ಲ ಸೈಂಟಿಫಿಕ್ ಆಗಿ ಮಾಡಬೇಕು. ಒಂಚೂರು ವಾಸನೆ ಬರಬಾರ್ದು, ಮತ್ತು ಹಸಿ ಒಣತ್ಯಾಜ್ಯ ಎಲ್ಲನೂ ಇಲ್ಲೇ ವಿತರಣೆ ಆಗಬೇಕು, ಹಸಿ ತ್ಯಾಜ್ಯ ಮಾತ್ರ ಅಲ್ಲಿ ಬರಬೇಕು. ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಚರ್ಚೆ ಮಾಡಿ ಅದನ್ನೆಲ್ಲ ಕೂಡ ಇವತ್ತೆಲ್ಲ ಮಾತಾಡಿದ್ದೀವಿ. ಅಂದರೆ ಅಲ್ಲಿ ಜನಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ಮುಂದುವರೆದು ಯಾವುದೇ ಕೈಗಾರಿಕೆ ಅಥವಾ ವ್ಯಕ್ತಿ ಯಾವುದೇ ದಪ್ಪ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಇದೆಲ್ಲ ಕೂಡ ಸರಬರಾಜು ಮಾಡೋದಾಗಲಿ ಅಥವಾ ತಯಾರಿಸೋದಾಗಲಿ, ಸಂಗ್ರಹಣೆ ಮಾಡೋದಾಗಲಿ, ಸಾಗಾಣಿಕೆ ಮಾಡೋದಾಗಲಿ, ಮಾರಾಟ ಮಾಡೋದಾಗಲಿ, ವಿತರಣೆ ಮಾಡೋದಾಗಲಿ ಯಾವುದೂ ಕೂಡ ಮಾಡಬಾರ್ದು ಅಂತ ಕನಿಷ್ಠ ಒಂದು 20% ಆದರೂ ನಮಗೆ ಕಸ ಕಡಿಮೆ ಆಗುತ್ತೆ. ಸರ್ಕಾರದ ವಿವಿಧ ವಿಭಾಗಗಳಲ್ಲಿ ಉಪಗ್ರಹ ಆಧಾರಿತ ಮಾಹಿತಿ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆಗೆ ಒತ್ತು ನೀಡಲಾಗಿದೆ ಎಂದು ಇಸ್ರೋ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಅಂಚೆ ಸೇವೆ ಮತ್ತು ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಸಂಬಂಧಿಸಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆ ಬಗ್ಗೆ ಕೆಲಸ ನಡೆಯುತ್ತಿದೆ ಎಂದರು. ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಹುದು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ನಮ್ಮ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಈಗ ಈಚೆಗೆ ಕರ್ನಾಟಕದಲ್ಲೇ ಮೈಸೂರಿನಲ್ಲಿ ಈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಗೆ ಸ್ಪೀಡ್ ಪೋಸ್ಟ್ ಬಗ್ಗೆ ಈ ಮೊಬೈಲ್ ಅಪ್ಲಿಕೇಶನ್ಸು ಹಾಗೂ GIS ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಅಸೆಟ್ ಕ್ರಿಯೇಷನ್ಗೆ ಅದಕ್ಕೆ ಕೆಲಸ ನಡೆಸ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಹೆರಿಟೇಜ್ ಸೈಟ್ಸ್ನ ಮಾನಿಟರ್ ಮಾಡೋಕ್ಕೆ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ನವ್ರಿಗೆ ಯಾವ ಜಾಗ ಪ್ರೊಟೆಕ್ಟೆಡ್ ಏರಿಯಾ ಯಾವುದು ಅದನ್ನೆಲ್ಲ ತೋರಿಸ್ಕೊಡೋಕ್ಕೆ GIS ಮೂಲಕ ಹಾಗೂ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೆಲಸ ನಡೀತಾ ಇದೆ. ಕಲ್ಪಯಾನ ಇಸ್ರೋ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಉಪಗ್ರಹ ಆಧಾರಿತ ಟಿವಿ ಪ್ರಸಾರ ಸೇವೆಯ ಆರಂಭದ ದಿನಗಳನ್ನು ಸ್ಮರಿಸಿ 2500 ಹಳ್ಳಿಗಳಲ್ಲಿ ಕೈಗೊಂಡಿದ್ದ ಪ್ರಯೋಗವನ್ನು ವಿವರಿಸಿದರು. ಉಪಗ್ರಹದ ಮೂಲಕ ಈ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಥವಾ ಟೆಲಿವಿಷನ್ ಸರ್ವಿಸ್ ಅಂತ ಏನು ಹೇಳ್ತೀವಿ, ಅದನ್ನ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ದೇಶದಲ್ಲಿ ಈ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಕೆಲಸ ಮಾಡಿದ್ರು. ಕೆನಡಾದ ನೂತನ ಪ್ರಧಾನಿಯಾಗಿ ಜಸ್ಟಿನ್ ಟ್ರೂಡೋ ಆಯ್ಕೆಯಾಗಿದ್ದಾರೆ. ಸಂಸದೀಯ ಚುನಾವಣೆಯಲ್ಲಿ ಒಟ್ಟು 338 ಸ್ಥಾನಗಳ ಪೈಕಿ ಟ್ರೂಡೋ ಅವರ ಲಿಬರಲ್ ಪಕ್ಷ 185 ಸ್ಥಾನಗಳಲ್ಲಿ ಜಯಗಳಿಸುವುದರೊಂದಿಗೆ ಕನ್ಸರ್ವೇಟಿವ್ ಪಕ್ಷದ ಸ್ಟೀಫನ್ ಹಾರ್ಪರ್ ಅವರ 9 ವರ್ಷಗಳ ಆಡಳಿತ ಕೊನೆಗೊಂಡಿದೆ. ಜಸ್ಟಿನ್ ಟ್ರೂಡೋ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ತಾವು ಕೆನಡಾ ಪ್ರವಾಸ ಕೈಗೊಂಡಿದ್ದ ವೇಳೆ ಟ್ರೂಡೋ ಅವರನ್ನು ಭೇಟಿ ಮಾಡಿರುವುದನ್ನು ಪ್ರಧಾನಿ ಸ್ಮರಿಸಿದ್ದಾರೆ. ಪುಣೆಯ ಫಿಲ್ಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ FTIIನಲ್ಲಿನ ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ದೆಹಲಿಯಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಸಭೆ ನಡೆಸಿದರು. ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಸಚಿವ ರಾಥೋಡ್ ಸಂಬಂಧಿಸಿದ ಎಲ್ಲರ ಜತೆ ಸಮಾಲೋಚನೆ ನಡೆಸಿದ ಬಳಿಕ FTII ಸಮಾಜ ರಚಿಸಲಾಗಿತ್ತು. ಬಳಿಕ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾದವು ಎಂದರು. एक्सेप्टेड था सोसाइटी के अंदर जितने भी मेंबर्स हैं, उसके बाद में जाकर सब लोगों ने अपनी अपनी अलग अलग राय देनी शुरू करी. तो मुझे यकीन है कि यहाँ से आज जिस तरह का इंटरेक्शन हुआ है स्टूडेंट्स के साथ, इससे FTII की जो गहरी जो परेशानियां हैं वो दूर होंगी. ಸಂಸ್ಥೆಯ ವಿದ್ಯಾರ್ಥಿಯೊಬ್ಬರು ಸಚಿವರು ಹಾಗೂ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿದ್ದು ಸಂಸ್ಥೆಗೆ ತೆರಳಿ ಮುಂದಿನ ಕ್ರಮದ ಬಗ್ಗೆ ನಿರ್ಧರಿಸಲಾಗುವುದು ಎಂದರು. ಮೈಸೂರಿನ ವಿವಿಧ ಕಡೆ ಅಕ್ರಮ ಬೇಳೆಕಾಳು ದಾಸ್ತಾನು ಮಳಿಗೆಗಳ ಮೇಲೆ ದಾಳಿ ಮಾಡಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳು ಸುಮಾರು 5 ಕೋಟಿ ರೂಪಾಯಿ ಬೆಲೆ ಬಾಳುವ ಧಾನ್ಯ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಇಲಾಖೆಯ ಹಿರಿಯ ಉಪನಿರ್ದೇಶಕ ಡಾ ಕ ರಾಮೇಶ್ವರಪ್ಪ 6 ಮಳಿಗೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದ್ದು 4 ಮಳಿಗೆಗಳಿಗೆ ಬೀಗ ಮುದ್ರೆ ಹಾಕಲಾಗಿದೆ. 3883 ಕ್ವಿಂಟಾಲ್ ಬೇಳೆಕಾಳುಗಳನ್ನು ವಶಪಡಿಸಿಕೊಂಡು ದೂರು ದಾಖಲಿಸಿಕೊಳ್ಳಲಾಗಿದೆ ಎಂದರು. 2 ವ್ಯಾಪಾರಸ್ಥರ ಕೇಂದ್ರಗಳಲ್ಲಿ 1300ಕ್ಕೂ ಹೆಚ್ಚು ಕ್ವಿಂಟಲ್ನಷ್ಟು ಬೇಳೆಕಾಳು ದಾಸ್ತಾನಿದ್ದದ್ದು ಕಂಡು ಬಂದಿದೆ. ಮತ್ತು ಇನ್ನು
2 ಕೇಂದ್ರಗಳಲ್ಲಿ 450 ಕ್ವಿಂಟಲ್ನಷ್ಟು ಬೇಳೆ ದಾಸ್ತಾನಿದ್ದನ್ನು ಕಂಡುಬಂದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನು 3 ದಿನಗಳು ಬಾಕಿ ಉಳಿದಿರುವಂತೆ ಅರಮನೆ ನಗರಿಯಲ್ಲಿಂದು ಅಂತಿಮ ಹಂತದ ತಾಲೀಮು ನಡೆಸಲಾಯಿತು. ಪೊಲೀಸ್ ಕವಾಯಿತು ಪಡೆಗಳು, ಅಶ್ವರೋಹಿ ದಳ ಭಾಗವಹಿಸಿದ್ದವು. ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಆನೆ ಅರ್ಜುನ್ಗೆ ಸ್ಥಳೀಯ ಶಾಸಕ ಎಂಕೆ ಸೋಮಶೇಖರ್ ಪುಷ್ಪಾರ್ಚನೆ ಮಾಡಿ ತಾಲೀಮು ಸಿದ್ಧತೆ ಪರಿಶೀಲಿಸಿದರು. ಬಳಿಕ ಅವರು ಜಂಬೂ ಸವಾರಿಯಲ್ಲಿ ನಾಡಿನ ಕಲೆ, ಸಾಹಿತ್ಯ, ಪರಂಪರೆ ಬಿಂಬಿಸುವ 21 ಸ್ತಬ್ಧಚಿತ್ರಗಳು ಹಾಗೂ 65 ಕಲಾತಂಡಗಳು ಪಾಲ್ಗೊಂಡಿದ್ದರು. ಸ್ತಬ್ಧಚಿತ್ರ ಮತ್ತು ಬೇರೆ ಬೇರೆ ಕುಣಿತಗಳು, ಬೇರೆ ಬೇರೆ ತಂಡಗಳು ಎಲ್ಲ 65 ತಂಡಗಳಾಗಿ ಎಲ್ಲ ಭಾಗವಹಿಸ್ತಾರೆ. ಮೊದಲು ನಂದಿ ಧ್ವಜದ ಪೂಜೆ ಆದ ನಂತರ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ವೇದಿಕೆಗೆ ಬರ್ತಾರೆ. ಅದಾದ ನಂತರ ಆರಂಭದಲ್ಲಿ ಆನೆಗಳು ಹೊರಡುತ್ತೆ. ವಲಯ ಸಂರಕ್ಷಣಾಧಿಕಾರಿ ಕವಿತಾ ಕರಿಕಾಳನ್, ಆನೆಗಳು ಚೆನ್ನಾಗಿ ಅಭ್ಯಾಸ ನಡೆಸುತ್ತಿವೆ, ಮೆರವಣಿಗೆಯಲ್ಲಿ ಸಾಗುವ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದೆ ಎಂದರು. ಅಮೆರಿಕದಲ್ಲಿ ಇತ್ತೀಚೆಗೆ ನಡೆದ ಅತ್ಯಂತ ಕಠಿಣದ 4800 ಕಿಲೋಮೀಟರ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಗೆದ್ದ ಮಹಾರಾಷ್ಟ್ರದ ನಾಸಿಕ್ನ ಹಿತೇಂದ್ರ ಮಹಾಜನ್ ಮತ್ತು ಮಹೇಂದ್ರ ಮಹಾಜನ್ ಸಹೋದರರು ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದರು. ಉಭಯ ಸೈಕಲ್ ಪಟುಗಳ ಸಾಧನೆಗೆ ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತ ಕ್ರಿಕೆಟ್ ತಂಡದ ಅತ್ಯುತ್ತಮ ಆರಂಭಿಕ ಆಟಗಾರರಲ್ಲಿ ಒಬ್ಬರಾಗಿದ್ದ ವೀರೇಂದ್ರ ಸೆಹ್ವಾಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಎದುರಾಳಿ ತಂಡದ ಬೌಲರ್ಗಳಿಗೆ ನಡುಕ ಹುಟ್ಟಿಸಿದ ಸೆಹ್ವಾಗ್ ಹಿರಿಯ ವೇಗಿ ಜಹೀರ್ ಖಾನ್ ನಿರ್ಗಮಿಸಿದ ಬೆನ್ನಲ್ಲೇ ವಿದಾಯ ಹೇಳಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತದ ಪರ ವೈಯಕ್ತಿಕವಾಗಿ 300 ರನ್ ಗಳಿಕೆಯನ್ನು 2 ಬಾರಿ ಸಾಧಿಸಿದ ಕೀರ್ತಿ ಹಾಗೂ ಏಕದಿನ ಪಂದ್ಯದಲ್ಲಿ 200 ರನ್ ಗಳಿಸಿದ ಹೆಗ್ಗಳಿಕೆ ಸೆಹ್ವಾಗ್ ಅವರದ್ದಾಗಿದೆ. ತಮ್ಮ ವಿದಾಯ ಕುರಿತು ಪ್ರತಿಕ್ರಿಯಿಸಿದ ಸೆಹ್ವಾಗ್, 37ನೇ ಜನ್ಮದಿನವಾದ ಇಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿರ್ಗಮಿಸಲು ಸೂಕ್ತ ಸಮಯ ಎಂದು ತೀರ್ಮಾನ ಕೈಗೊಂಡಿರುವುದಾಗಿ ತಿಳಿಸಿ ಭಾರತ ತಂಡದ ಪರ ಆಡಿರುವುದು ತಮಗೆ ತೃಪ್ತಿ ತಂದಿದೆ ಎಂದರು. ತಮ್ಮ ಕ್ರಿಕೆಟ್ ಜೀವನದಲ್ಲಿ ನೆರವಾದ ತರಬೇತುದಾರರು, ಹಿರಿಯ ಆಟಗಾರರು ಹಾಗೂ ಅಭಿಮಾನಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದರು. Senior players like Sachin, Rahul, Kumble, Srinath, Saurav, VVS Lakshman, Harbhajan Singh, Zahi Khan, Ashish Nehra, Gautam Gambhir, Yuvraj Singh. There are so many names. MS Dhoni, I played with them. So thank you very much for support and for your love. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 66ನೇ ಕ್ಷಯರೋಗ ಮುದ್ರೆ ಆಂದೋಲನಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ ಚಾಲನೆ. ನವೆಂಬರ್ 16ರಿಂದ 27ರವರೆಗೆ ವಿಧಾನಮಂಡಲದ ವಿಶೇಷ ಅಧಿವೇಶನ, ರಾಜ್ಯ ಸಚಿವ ಸಂಪುಟ ನಿರ್ಧಾರ. ಸರ್ಕಾರಿ ಇಲಾಖೆಗಳಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆಗೆ ಒತ್ತು, ಎಎಸ್ ಕಿರಣ್ ಕುಮಾರ್. ಕೆನಡಾದ ನೂತನ ಪ್ರಧಾನಿಯಾಗಿ ಜಸ್ಟಿನ್ ಟ್ರೂಡೋ ಆಯ್ಕೆ, ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ1 ಹಾಗೂ ಚಂದನದಲ್ಲಿ. ನಮಸ್ಕಾರ.